ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಸಿಂಪಲ್ಲಾಗಿ ಮಾಡೋಣ, ಗೋಧಿ ಪರಾಟ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನಿಲ್ಲಿ ಒಂದು ಬೌಲಲ್ಲಿ ನಾನಿಲ್ಲಿ 2 ದೊಡ್ಡ ಬೌಲ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 2 ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಗೂ 1 ಬಟ್ಟಲು ಮೊಸರು, ಇವೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಹೀಗೆ ಕಲಿಸ್ಕೋಬೇಕು. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವು ಕಲಸೋ ಮುಂಚೆ ಕೂಡ ಹಾಕೋಬೋದು, ನಂತರ ಕೂಡ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಹೆಚ್ಚು ನೀರು ಹಾಕ್ತೇನೆ ಕಲಿಸ್ಕೋಬೇಕು. 1-2 ಸ್ಪೂನ್ ಆಯಿಲ್ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಟು. ನೋಡಿ, ಈಗ ಆಗಿದೆ. ನಂತರ ನಾವಿಲ್ಲಿ ಚಪಾತಿ ಲಟ್ಟಿಸೋ ರೀತಿಯಲ್ಲೇ ಸ್ವಲ್ಪ ದಪ್ಪನಾಗೆ ಉಂಡೆಗಳನ್ನ ತಗೋಬೇಕು. ಯಾಕಂದರೆ ಇದು ಪರಾಟ ಅಲ್ಲ, ಅದಕ್ಕೆ ಸ್ವಲ್ಪ ದಪ್ಪನಾಗಿ ತಗೊಂಡು ಚೆನ್ನಾಗಿ ನೋಡಿ 2 ಬದಿನ ಹಿಟ್ಟಲ್ಲಿ ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡಿಕೊಳ್ಳಿ. ತುಂಬ ತೆಳುವಾಗಿ ಇರಬಾರ್ದು, ತುಂಬ ದಪ್ಪನಾಗಿ ಕೂಡ ಇರಬಾರ್ದು. ಇದು ವಿಟಮಿನ್ B12 ಕೊರತೆ ಇರೋರಿಗೆ ತುಂಬ ಒಳ್ಳೆಯದು. ವಾರಕ್ಕೆ 1-2 ಸಲ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಹೀಗಾಗಿದೆ. ಇಷ್ಟ ಆದರೆ ಸಾಕು. ನೀವು ಇನ್ನೂ ದಪ್ಪನಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಫೋರ್ಕ್ ತಗೊಂಡು ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. 2 ಬದಿಲೂ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಬದಿಯಲ್ಲಿ ಕೂಡ ಹಾಗೆ ಫೋರ್ಕಲ್ಲಿ ರಂಧ್ರಗಳನ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಹಾಗೂ ಆಯಿಲ್ ಕೂಡ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಇವಾಗ ಆಗಿದೆ. ಈಗ ಹಲ್ಲೆಯ ಮೇಲೆ ಹಾಕೋಬೇಕು. ನೋಡಿ, ಕ್ರಿಸ್ಪಿಯಾಗಿ ಬರೋ ಹಾಗೆ ಆಯಿಲ್ ಕೂಡ ಇದ್ರ ಮೇಲೆ ನಿಧಾನವಾಗಿ ಹಾಕ್ಕೊಳ್ಳಿ. ನೋಡಿ, ಇನ್ನೊಂದು ಬದಿ ಕೂಡ ಹಾಗೆ ಆಯಿಲ್ನ ಹಾಕೋಬೇಕು. ನೀಟಾಗಿ ಬರುತ್ತೆ. ಚೆನ್ನಾಗಿ 2 ಬದಿನ ಬೇಯಿಸ್ಕೋಬೇಕು. ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆಗಿದೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.